ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಫಸ್ಟ್ ವ್ಲಾಗು. ಸೊ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ಹೋಗ್ತಾ ಹೋಗ್ತಾ ಅಭ್ಯಾಸ ಆದಂಗೆ ಗೊತ್ತಾಗುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಊರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಮನೇಲಿ ದೇವ್ರು ಪೂಜಿಸಬೇಕಿತ್ತು. ನಮ್ಮ ಮನೆ ದೇವರು ಆದಿಚುಂಚನಗಿರಿ ಕಾಲಭೈರವೇಶ್ವರ ಆಗಿರೋದ್ರಿಂದ ನಮ್ಮ ಅಪ್ಪನೇ ದೇವ್ರು ಪೂಜೆ ಮಾಡ್ತಾರೆ ಮನೇಲಿ. ಸೊ ಅದಕ್ಕೆ ಮಡಿಯಿಂದ ನೀರು ತೊಗೊಂಡು ಬಂದು ನನಗೆ 2 ಬಿಂದಿಗೆ ಆ ಥರ ಎತ್ಕೊಳ್ಳೋಕೆ ಬರಲ್ಲ, ಕೈ ಬಿಟ್ಬಿಟ್ಟು. ಸೊ ಬ್ಯಾಲೆನ್ಸ್ ತೊಗೊಂಡು ಎತ್ಕೊಂಡೆ. ಮತ್ತು ಇವಾಗ ದೇವ್ರ ಪೂಜಿಸಕ್ಕೆ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ. ಏನಿಲ್ಲ, ಇವತ್ತು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಅಲ್ಲಿ ಒಂದು ಎಡೆ ಕೊಡೋಣ ಅಂತ. ಅಷ್ಟರಲ್ಲಿ ಅಪ್ಪ ದೇವ್ರಿಗೆ ಪಾತ್ರೆ ಎಲ್ಲ ತೊಳ್ಕೊತಾಯಿದ್ರು. ಮತ್ತು ದೇವರು ಇತ್ತಲ್ಲ, ದೇವ್ರನ್ನ ಹುಣಸೆ ಹುಳಿ ಹಾಕಿ ತೊಳ್ಕೊತಾಯಿದ್ರು. ಪ್ರತಿ ಸತಿ ಪೂಜೆ ಮಾಡಿದಾಗಲೂ ಹೀಗೆ ಮಾಡ್ತಾರೆ. ನಾನು ಅಷ್ಟರಲ್ಲಿ ದೇವ್ರ ಎಡೆ ಎಲ್ಲ ತಂದಿಟ್ಟು ಕಾಯಿ ಬಾಳೆಹಣ್ಣು ಎಲ್ಲ ಎಡೆಗೆ ಮತ್ತು ಎಲ್ಲ ಹಾಲು ಅನ್ನ ಎಲ್ಲ ತಂದಿಟ್ಬಿಟ್ಟು ಅವ್ರಿಗೆ ದೀಪ ಹಚ್ಚಿ ರೆಡಿ ಮಾಡ್ಕೊಡ್ತಾಯಿದ್ದೆ. ಅಷ್ಟೆಲ್ಲ ಅವರೆಲ್ಲ ಅದೆಲ್ಲ ತೊಳ್ಕೊಂಡು ಪೂಜೆ ಮಾಡ್ಕೊತಾರೆ ಅವರು. ಅದಾದಮೇಲೆ ನಾನ್ ವೆಜ್ ಮಾಡೋಣ ಅಂತ ಅಂದ್ಬಿಟ್ಟು, ಇದು ಭಾನುವಾರದ ಬ್ಲಾಗು. ನನ್ನ ಮಗಳು ಬರ್ತಡೇ ಇತ್ತು 18ನೇ ತಾರೀಕು. ಸೊ ಇವತ್ತು 21 ಅನಿಸುತ್ತೆ, 22ನೇ ತಾರೀಕು ಮಾಡ್ತಾಯಿದ್ದೀವಿ. ಏನಿಲ್ಲ, ಸುಮ್ಮನೆ ಹಂಗೆ ಅಪ್ಪ ಅಮ್ಮ ಬರೋಕ್ಕಾಗಲ್ವಲ್ಲ ಬೆಂಗಳೂರಿಗೆ, ಹಸು ಎಲ್ಲ ಐತೆ, ತೋಟ ನೋಡ್ಕೋಬೇಕು. ಸೊ ಇಲ್ಲೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಇವಾಗ ಅಪ್ಪ ಪೂಜೆ ಮಾಡ್ತಿದ್ದಾರೆ. ಫಸ್ಟು ಕಡ್ಡಿ ಪೂಜೆ ಮಾಡಿ ಇವಾಗ ಕರ್ಪೂರ ಹಚ್ಕೊಂಡು ಪೂಜೆ ಮಾಡ್ತಿದ್ದಾರೆ. ಅದಾದಮೇಲೆ ಪೂಜೆ ಆದಮೇಲೆ ಈಚೆ ಸ್ವಲ್ಪ ಆಚೆ ಅಕ್ಕಪಕ್ಕದ ಮನೆಯವರೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು. ಹಾಗೆ ಅದನ್ನು ವೀಡಿಯೋ ಮಾಡಿಕೊಂಡೆ. ಇದು ನಮ್ಮ ಮನೆ ಮೇಯ್ನ್ ರೋಡ್ಗೆ ಹತ್ರದಲ್ಲೇ ಇದೆ. ಆಮೇಲೆ ತೋಟಕ್ಕೆ ಹೋಗೋಣ ಅಂತ ಅಂದರು. ಸೊ ತೋಟಕ್ಕೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಹತ್ಕೋತಾ ಇದ್ವಿ ಆಟೋಗೆ. ಮತ್ತು ನಮ್ಮ ಡೈಸಿನೂ ಕರ್ಕೊತಾ ಆಟೋದಲ್ಲಿ ಹೋಗೋಣ ಅಂದ್ಬಿಟ್ಟು. ನೋಡಿ, ಮುಂಚೆನೇ ಹತ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಆ ಕಡೆಯಿಂದ ಬರಬೇಕಾದ್ರೂ ಅಷ್ಟೇ, ಈ ಕಡೆಯಿಂದ ಬರಬೇಕಾದ್ರೂ ಅಷ್ಟೇ ಡೈಸಿ. ನನ್ನ ಮಗಳು ಮುಂದೆ ಕೂತ್ಕೊಂಡಿದ್ದಾಳೆ. ಇದನ್ನು ಮೂರು ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ದೆ ವೀಡಿಯೋ ಮಾಡ್ಕೊಂಡು. ಇವ್ರು ಏನೇನೋ ಮಾತಾಡ್ತಾಯಿದ್ರು, ಅಪ್ಪ ಮಗಳು, ಅಪ್ಪ ಅಮ್ಮ ಮಗ ಎಲ್ಲರೂ. ನಾನು ಹಂಗೆ ಕೇಳಿಸ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೆ. ಇವರೇ ನಮ್ಮ ಅತ್ತೆ ಮಾವ. ಮತ್ತು ನಮ್ಮ ತೋಟಕ್ಕೆ ಹೋಗೋ ರೋಡಲ್ಲಿ ಒಂದು ದೊಡ್ಡ ಫಾರ್ಮ್ ಥರ ಇದೆ, ಸಖತ್ತಾಗಿದೆ. ಈಚೆಯಿಂದಲೇ ಒಳಗಡೆ ಹೋಗಿ ನಾವು ನೋಡಿಲ್ಲ ಯಾವತ್ತು, ಬಟ್ ತುಂಬ ಚೆನ್ನಾಗಿದೆ ಈಚೆಯಿಂದ. ಇದು ರೈಟ್ ಸೈಡ್ಗೆ ಹೋದರೆ ಚೆಕ್ಲೂರ್ಗೆ ಹೋಗುತ್ತೆ. ಇದು ಲೆಫ್ಟಲ್ಲಿ ನಮ್ಮ ತೋಟ ಇದೆ. ಇದೇ ನಮ್ಮ ತೋಟ. ರಾಗಿ ಹಾಕಿದ್ದಾರೆ. ಸೊ ನವಿಲುಗಳೆಲ್ಲ ತಿನ್ಕೊಳ್ಳುತ್ತೆ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ನೋಡ್ಕೊಂಡು ಹೋಗ್ತಾ ಇದ್ದೀವಿ ಹಂಗೆ ಮಾತಾಡಿಕೊಂಡು. ಇವಳೊಂದು ಪುಟಾಣಿ ಮರಿ ಇಟ್ಕೊಂಡಿದ್ದಾಳೆ, ಅವಳು ಹೋಗ್ತಿದ್ದಾಳೆ ನೋಡಿ, ಡೈಸಿ. ಹಂಗೆ ಸುಮ್ಮನೆ ನಾವು ಒಂದು ವೀಡಿಯೋ ತಗೊಳ್ಳೋಣ. ಓಡು ಓಡು ಓಡು. ಇಲ್ಲೊಂದು ಅದೇ ತೋರ್ಸು ಅಮ್ಮ. ಇದು ನಮ್ಮ ಅಪ್ಪ ಇದ್ದಾರಲ್ಲ, ಅವರೆಲ್ಲ ತಮ್ಮದಿರ್ದ ತೋಟ ಉದ್ದಕ್ಕೂ ಇರೋದು ನೋಡಿ. ನವಿಲು, ಬೇರೆ ಬೇರೆ ಪಕ್ಷಿ ಅದು ಇದು ನೋಡಿದ್ರೆ ನಮ್ಮ ಡೈಸಿ ಬೇಗ ರಿಯಾಕ್ಟ್ ಮಾಡಿಬಿಡ್ತಾಳೆ, ಓಡೋಗ್ತಾಳೆ ನೋಡಿ. ಇವಾಗ ನೋಡಿ ನೋಡಿ ಎಷ್ಟು ಸ್ಪೀಡಲ್ಲಿ ಓಡೋಗ್ತಾವಳೆ ಅಂತ. ಯಾವುದೋ ಪಕ್ಷಿ ಕಾಣಿಸ್ತು, ಓಡಿಸ್ಕೊಂಡು ಹೋಗ್ತಾವಳೆ ನೋಡಿ. ಆಗಿತ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಬಿಡ್ದಂಗೆ ನವಿಲೆಲ್ಲ ತಿನ್ಕೊಬಿಡ್ತೈತೆ. ಬಟ್ ನೋಡಿ, ಹಿಂಗೆ ರೈತರಿಗೆ ಒಂದೊಂದಲ್ಲ ಒಂದೊಂದು ತೊಂದರೆ. ಜೋಳ ಹಾಕಿದ್ರೆ ಹಂದಿ ಕಾಳು ಕಾಟ, ರಾಗಿ ಈ ಥರ ಕಾಳುಗಳು ಹಾಕಿ ಪಕ್ಷಿ ಪ್ರಾಣಿಗಳ ಕಾಟ ನೋಡಿ. ಇನ್ನೊಂದು ಹೊಲ, ಪಕ್ಕದ ಹೊಲಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೂ ರಾಗಿ ಹಾಕಿದ್ದಾರೆ. ಅಲ್ಲೂ ಏನಾದರೂ ಪಕ್ಷಿಗಳು ತಿನ್ಕೊಂಡ್ರೆ, ಪಾರಿವಾಳ ಅದು ಇದು ಅಂದ್ಬಿಟ್ಟು ಅಲ್ಲೂ ಹೋಗ್ತಿದ್ದಾರೆ. ನಿಂತ್ಕೊಂಡಿದ್ಲು. ಇದರಲ್ಲೂ ತೆನೆ ಎಷ್ಟು ಚೆನ್ನಾಗಿದೆ ಅಂತ ದಪ್ಪ ಇದೆ. ಅಂದರೆ ಕೈಗೆ ಬಂದಿರೋ ಅಷ್ಟೊತ್ತಿಗೆ ಇಲ್ಲೇ ಖಾಲಿ ಆಗಿಬಿಟ್ಟಿರುತ್ತೆ ನೋಡಿ. ಪುಟಾಣಿ ಮರಿನ ನೋಡಿ ಡೈಸಿ ಸ್ವಲ್ಪ ಇದು ಮಾಡ್ತಾವಳೆ. ಇವಾಗ ನೋಡಿ, ನಮಗಿಂತ ಮುಂಚೆ ಹೋಗಿ ಆಟೋದಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಓಡ್ತಾವಳೆ. ಗೊತ್ತಾಗ್ಬಿಡುತ್ತೆ ಬೇಗ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಹಂಗೆ ಸ್ವಲ್ಪ ನೇಚರ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಚೆನ್ನಾಗಿತ್ತು ವಾತಾವರಣ. ಅದು ಸಂಜೆ ಒಂದು 6 ಗಂಟೆ ಮೇಲೆ ಹೋಗಿದ್ದಿದ್ದು ನಾವು. 5:30 6 ಗಂಟೆ ಮೇಲಾಗಿತ್ತು. ಕೆರೆಗೆ ಹೋಗಿದ್ದೆ, ಪಾತ್ರೆ ತೊಳ್ಕೊಂಡು ಬಂದ್ಬಿಟ್ಟು ಆಮೇಲೆ ಬಂದೆ. ನಾನ್ ವೆಜ್ ಎಲ್ಲ ಮುಗಿಸಿ ಹೊರಟಿದ್ದೀನಿ. ಮತ್ತೆ ಮನೆಗೆ ನಾವು ಹೊರಟ್ವಿ. ಟೈಮ್ ಆಯಿತು, ಕತ್ಲೆ ಅಂದ್ಬಿಟ್ಟು. ಅಲ್ಲಿಂದ ಬಂದು
ಅಲ್ಲೋಗಿ ಏನೋ ಗಿಡ ಔಷಧಿ ತೊಗೊಂಬಂದು ಕೊಡ್ತಾರೆ. ಮುಗಿಬೇಕು ಅಲ್ಲ ಆ ಕಡೆ ಮೋರಿ ಕಡೆ ಎಲ್ಲಾದ್ರು ಇಸ್ಕೊಳ್ತಾ ಇದ್ರು. ನನಗೂ ಉಳ್ಕಲ್ಲಾಗಿದೆ, ಸೊ ನಾನು ಇಸ್ಕೊಂಡು ಹಚ್ಕೊಂಡೆ. ನೋಡಿ ಇತ್ತು ಅದೇನಾದರೂ ಸ್ಕಿನ್ ಬಾಯೆಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.